ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಚಂದ್ರಗೌಡರು ಪಾಟೀಲ್ ಅವರಲ್ಲಿಯೂ, ಕಂಬಳಿ ಸರ್ ಅವರಲ್ಲಿಯೂ, ಅಲ್ಲದೆ ಜಿಲ್ಲಾಧ್ಯಕ್ಷರಾದಂತಹ ಪಂಪೈ ಸ್ವಾಮಿ ಅವರಲ್ಲಿಯೂ, ಕೆ ಮರಿಯಪ್ಪನವರಲ್ಲಿಯೂ, ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹಿರೇಮಠ ಅವರಲ್ಲಿಯೂ, ಶೇಖ್ ಸಾವುಕಾರಲ್ಲಿಯೂ, ಖಾದರ್ ಪಾಷಾ ಟೈಲ್ಸ್ ಸಿಂಧನೂರ್ ಅವರಲ್ಲಿಯೂ, ನೆರೆದಂತ ಸಮಸ್ತ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು. ಯಾವತ್ತು ಇಸ್ಲಾಂ ಧರ್ಮದ ಒಂದು ಹಬ್ಬ ರಂಜಾನ್. ಈ ರಂಜಾನ್ ಹೇಗೆ ಅಂತಂದ್ರೆ, ನಮ್ಮ ಹಿಂದೂಗಳಿಗೆ ಶ್ರಾವಣ ಮಾಸ ಹೇಗೆ ಪವಿತ್ರವಾದಂಥದ್ದು, ಅದೇ ರೀತಿಯಾಗಿ ಇಸ್ಲಾಂ ಧರ್ಮಕ್ಕೆ ಈ ಒಂದು ಹಬ್ಬ ಅಂದ್ರೆ ರಂಜಾನ್ ಮಾಸ ಒಳ್ಳೆಯ ಒಂದು ವಿಚಾರಗಳನ್ನು ತಿಳ್ಕೊಡ್ತಕ್ಕಂಥ, ಒಳ್ಳೆಯ ಒಂದು ದೇವರನ್ನು ಕಾಣ್ತಕ್ಕಂಥ ಒಂದು ಮಾಸ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಇಸ್ಲಾಂ ಧರ್ಮೀಯರು ತಮ್ಮ ಪವಿತ್ರವಾದ ಮನಸ್ಸಿನಿಂದ ಭಗವಂತನನ್ನು ಕಾಣುವುದಕ್ಕಾಗಿ ಈ ಒಂದು ಹಬ್ಬವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಇಲ್ಲಿ ತಪ್ಪಾಗಲಿಕ್ಕೆ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ, ಭಗವಂತ ಯಾಕಂದ್ರೆ ನೀವೆಲ್ಲ ನಿರಾಕಾರ ವಸ್ತುವೆಂದು ನೀವು ಪೂಜೆ ಮಾಡ್ತಿಲ್ಲ, ಅದೇ ಕಾರಣವಾಗಿ ನಾವು ಸಹ ನಿರಾಕಾರ ವಸ್ತು, ಆಕಾರ ಇಲ್ಲದಂತ ವಸ್ತು ನಿರಾಕಾರ. ಆ ನಿರಾಕಾರ ವಸ್ತುವಿನೇ ನಮ್ಮ ಒಂದು ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅದನ್ನು ಪೂಜೆ ಮಾಡ್ತಾರೆ. ಅಂತ ಒಂದು ನಿರಾಕಾರ ವಸ್ತುವನ್ನು ತಮ್ಮದೇ ಆದಂತ ಒಂದು ಮನಸ್ಸಿನಿಂದ ಪೂಜೆ ಮಾಡಿ ಆ ಭಗವಂತನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರ ಆಗೋಣ ಅಂತ ಒಂದು ಸದ್ಬುದ್ಧಿ ಸದಾಚಾರಗಳನ್ನು ನಿಮ್ಮಲ್ಲಿ ಕೊಡ್ಲಿ, ನಮ್ಮಲ್ಲಿ ಕೊಡ್ಲಿ ಅಂತಕ್ಕಂಥ ಆಶಯವನ್ನು ಸುತ್ತ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೀವಿ.